ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಶಿವಾಚಾರ್ಯ ವೈದ್ಯ ಜ್ಯೋತಿಷಿ ಮಾತಾಡ್ತಿದ್ದೇನೆ. ಈ ಜುಲೈ ತಿಂಗಳ ರಾಶಿ ಫಲಗಳಲ್ಲಿ ಕೆಲವು ರಾಶಿಗಳಿಗೆ ಎಚ್ಚರಿಕೆಯಿಂದ ಇರಬೇಕೆಂದು ಹೇಳುವ ವಿಷಯವಿದೆ. ಮೇಷರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ. ಅದೇ ರೀತಿ ವೃಶ್ಚಿಕ ರಾಶಿ, ಕುಂಭ ರಾಶಿ ಇವುಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಜುಲೈ ತಿಂಗಳಲ್ಲಿ ಮೀನರಾಶಿಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತವೆ. ಮಿಥುನ ರಾಶಿ, ಕನಕ ರಾಶಿ ಸ್ವಲ್ಪ ಮಟ್ಟಿಗೆ, ಕೆಲವು ರಾಶಿಗಳಿಗೆ ಸ್ವಲ್ಪ ಮಟ್ಟಿಗೆ. ಹಾಗೆಯೇ ಮಕರ ರಾಶಿ, ಮೀನ ರಾಶಿಗೂ ಸ್ವಲ್ಪ ಮಟ್ಟಿಗೆ, ಕೆಲವು ರಾಶಿಗಳಿಗೆ ಚೆನ್ನಾಗಿರುತ್ತದೆ. ಕೆಲವು ರಾಶಿಗಳಿಗೆ ನಮ್ಮ ಜಾತಕದಲ್ಲಿ ಖಂಡಿತವಾಗಿಯೂ ಯಾವ ಪರಿಹಾರ ಮಾಡಬೇಕು, ಏನ್ ಮಾಡಬೇಕು ಎಂಬುದು ಮುಖ್ಯ. ಈ ವಾರದ ರಾಶಿ ಫಲಗಳಲ್ಲಿ ನಮಗೆ ಹೇಗಿದೆ ಎಂಬುದು ನೋಡೋಣ. ಕೆಲವು ರಾಶಿಗಳಿಗೆ ಚೆನ್ನಾಗಿರ್ತದೆ, ಕೆಲವು ರಾಶಿಗಳಿಗೆ ಕೆಲವು ಅಡಚಣೆಗಳು ಮತ್ತು ಸಮಸ್ಯೆಗಳು ಖಂಡಿತವಾಗಿಯೂ ಇರ್ತವೆ. ಇಂದು ಸೋಮವಾರ. ಇಂದು ಬೆಳಗ್ಗೆ ನಾನೆದ್ದು ಇಂದಿನ ಒಂದು ಶೂಟಿಂಗ್ಗೆ ಹೊರಟು ಬರ್ತಿದ್ದೀನಿ. ಇಂದು ಒಂದು ಬೈಕ್ ಸಂಬಂಧಿಸಿದ ಘಟನೆ ನನ್ನ ಕಣ್ಣೆದುರಿನಲ್ಲಿ ನಡೆಯಿತು. ಒಬ್ಬ ಆಟೋ ಚಾಲಕರು ಸಿಗ್ನಲ್ ಇಂದ ವೇಗವಾಗಿ ತಿರುಗಿದ್ರು. ಒಬ್ರು ಬಡವರು ಅವರು ಫೋನ್ ಅನ್ನ ಮುಂದೆ ಹಿಡ್ಕೊಂಡಿದ್ರು. ಮಗು ಮುಂದೆ ಇದೆ. ಆ ತಿರುವಿನಲ್ಲಿ ತಡಕಾಗಿ ಗಾಜು ಹೊಡೆದು ಹೆಲ್ಮೆಟ್ಗೆ ಬಡ್ದು ಒಂದು ಗಂಭೀರ ಘಟನೆ ಆಯ್ತು. ಆ ಆಟೋ ಚಾಲಕರು ನಿಲ್ದೇ ಹೋಗ್ಬಿಟ್ರು. ಒಂದು ನಿಮಿಷ ಅಥವಾ ಅರ್ಧ ನಿಮಿಷದ ನಂತರ ಅವನು ಏನ್ ಯೋಚನಿಸ್ತಾನೋ ಗೊತ್ತಿಲ್ಲ. ಆ ಆಟೋ ಚಾಲಕರನ್ನು ಹಿಂಬಾಲಿಸಿ ಹೋದವು. ಏನಾಯ್ತೋ ಗೊತ್ತಿಲ್ಲ, ಆದ್ರೆ ಇವತ್ತು ಸೋಮವಾರ ನೋಡಿ, ಪ್ರತಿ ನಿಮಿಷದಲ್ಲೂ ನಡೆದ ಅನಿರೀಕ್ಷಿತ ಘಟನೆಗಳು ಇವು. ಏನೋ ಒಂದು ವಿಷಯ ನಡಿಬೇಕಿತ್ತ, ಅದು ಬೇರೆ ರೀತಿಯಲ್ಲೇ ಕೆಲವು ಘಟನೆಗಳು ನಡೆದಿವೆ. ಅದಕ್ಕಾಗಿಯೇ ಈ ಜ್ಯೋತಿಷ್ಯ ಎಂಬುದು ನಮಗೆ ನಿಜವಾದ ಸತ್ಯ. ನಿಜವನ್ ಬಿಟ್ಟು ಬೇರೆ ಏನೂ ಇಲ್ಲ. ಜೀವನದಲ್ಲಿ ನಡೀತಿರುವುದನ್ನು ಚಿತ್ರವಾಗಿ ತೋರಿಸ್ತಾರೆ. ಹಾಗಾಗಿ ನಿನಗೆ ಇವೆಲ್ಲ ಇದೆ, ಇಂಥದೆಲ್ಲ ಇದೆ ಅಂತ ಜೀವನದಲ್ಲಿ ನಡೀತಿರುವ ವಿಷಯವನ್ನೇ ಹೇಳ್ತಾರೆ, ನಡೆಯದ್ದನ್ನು ಹೇಳಲ್ಲ. ಈ ಜ್ಯೋತಿಷ್ಯವೆಂಬುದು ದೈವಿಕ ಜ್ಞಾನ ಅಂತ ಹೆಸರಿದೆ. ಬ್ರಹ್ಮವಿದ್ಯೆ ಕಲಿತವನು ಅಂತ ಹೇಳ್ತಾರೆ. ಇವೆಲ್ಲವೂ ತುಂಬಾ ದೊಡ್ಡ ಪ್ರಕ್ರಿಯೆ. ಇವುಗಳನ್ನು ಓದುವುದು, ಅನುಭವಿಸುವುದು, ಪ್ರತಿ ಜಾತಕವನ್ನು ನೋಡಿ ಹೇಳುವುದು ಇವೆಲ್ಲವೂ ಒಂದು ಕಲೆ. ಆ ಕಲೆ ಅಂದ್ರೆ ಅದನ್ನ ಸಂಪೂರ್ಣವಾಗಿ ಓದಿ, ಅದನ್ನ ಸಂಪೂರ್ಣವಾಗಿ ಅನುಭವಿಸಿ, ಅನೇಕ ಜಾತಕಗಳನ್ನ ನೋಡಿ, ಹೆಚ್ಚು ಸಾವಿರಾರು ಜಾತಕಗಳನ್ನ ನೋಡ್ಬೇಕು. ಅದಕ್ಕಾಗಿ ನಾನೀಗ 32 ವರ್ಷಗಳಿಂದ ಜಾತಕಗಳನ್ನ ನೋಡ್ತಿದ್ದೇನೆ. ನಾನು ಎಷ್ಟು ಜಾತಕಗಳನ್ನ ನೋಡ್ಕೊಂಡು ಬಂದಿದ್ದೇನೆ ಎಂಬುದನ್ನು ನೋಡಿ, ಅದನ್ನೇ ಹೋಲಿಸಿ ನಾವು ಕೂಡ ಅನೇಕ ಜಾತಕಗಳನ್ನ ನೋಡ್ಬೇಕು. ಅಪ್ಪೋ ಮಾತ್ರ ನಾವು ಸಂಪೂರ್ಣ ಜ್ಯೋತಿಷಿಯಾಗಿ ಕೆಲವು ವಿಷಯಗಳನ್ನ ಹೇಳಲು ಸಾಧ್ಯವಾಗುತ್ತದೆ. ಬನ್ನಿ, ಈ ವಿಡಿಯೋಗಳನ್ನ ನೋಡಿ. ನಿಮಗೆ ಯಾವುದೇ ಅನುಮಾನಗಳಿದ್ರೆ ಕೆಳಗಿನ ವಿವರಣೆಯಲ್ಲಿ ಸಂಖ್ಯೆ ಇದೆ, ಕೇಳಿ. ಖಂಡಿತವಾಗಿಯೂ ಅದಕ್ಕಾಗಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಿಮ್ಗೆ ಜಾತಕವನ್ನ ನೋಡಿ ಹೇಳ್ತೇವೆ. ವೃಶ್ಚಿಕ ರಾಶಿಯ ಪ್ರಿಯರೇ, ಜುಲೈ ತಿಂಗಳ ರಾಶಿ ಫಲಗಳು ಹೇಗಿವೆ? ಒಂದು ಮಾತ್ರ ವಿಷಯವನ್ನ ಹೇಳ್ತೇನೆ, ನಾನು ಬದಲಾವಣೆ ಮಾಡ್ತೀನಿ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಸ್ಪಷ್ಟವಾಗಿ ಸಾಬೀತುಪಡಿಸ್ತೀನಿ. ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ ಎಂದು ಹೇಳಿದ್ರೆ ಅಯ್ಯೋ ನಿನ್ನನ್ನು ಕೈ ಬಿಟ್ಟು ಹೋಗ್ಬಿಡ್ತಾರೆ, ಇವನೇ ಅದಕ್ಕೆ ಕಾರಣ ಎಂದು ತೋರಿಸಿ ಹೋಗ್ಬಿಡ್ತಾರೆ. ನಿನಗೆ ಅವಮಾನ ಬೇಕಾ? ಅದಕ್ಕಾಗಿ ಏನ್ ಮಾಡ್ಬೇಕು? ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನು. ಸಾಮಾನ್ಯವಾಗಿ 5 ರಾಶಿಗಳಲ್ಲಿ ಶನಿ ಅಪವಾದ ಎಂದು ಹೇಳ್ತಾರೆ. ಅದರಿಂದ ನೀನ್ ಹೋಗಿ ಕೆಟ್ಟ ಹೆಸರು ಪಡಿಬಾರ್ದು. ಹಾಗಾಗಿ ತುಲಾ ರಾಶಿಯನ್ನು ನೋಡಿಗ್ಲಿ. ಮುಂದೆ ಈ ವೃಶ್ಚಿಕ ರಾಶಿಯಲ್ಲಿ ಪ್ರತಿ ವಿಷಯವನ್ನು ನೋಡಿಕೊಂಡು ಕೆಲವು ವಿಷಯಗಳನ್ನ ಚರ್ಚಿಸೋಣ. ನೀವು ಮಾತನಾಡುವ ಮಾತು ಕೂಡ ಇತರರಿಗೆ ನೋವುಂಟು ಮಾಡುವ ಮಟ್ಟಿಗೆ ಇರಬಾರದು. ಹೀಗಾಗಿ ಇವೆಲ್ಲವನ್ನೂ ನೀವು ತಿಳಿದುಕೊಳ್ಬೇಕಾದದ್ದು, ಇವೆಲ್ಲವೂ ನೀವು ಅರ್ಥ ಮಾಡ್ಕೋಬೇಕಾದ ವಿಷಯಗಳು. ಇವೆಲ್ಲವನ್ನೂ ಗಮನದಲ್ಲಿಟ್ಕೊಳ್ಳಿ. ಒಂದನ್ನು ಎರಡನೇದಾಗಿ ನೋಡಿದ್ರೆ ಒಂದು ವಿಷಯವೇನೆಂದ್ರೆ ಗಾಪ ಎರುಮನನ್ನು ಪೂಜಿಸುವುದು. ಅದು ಕೂಡ ಜುಲೈ ತಿಂಗಳಲ್ಲಿ ಬರುವಾಗ ಸಾಧ್ಯವಾದಷ್ಟು ಮಾರು, ಗಾಪ, ಎರುಮನಿಗೆ ಆ ಪಾಲ್ಕುಡಂ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ. ಆಗ ಸಾಧ್ಯವಾದ್ರೆ ವೃಶ್ಚಿಕ ರಾಶಿ. ಅದೇ ರೀತಿ ಯಾವುದಾದ್ರೂ ಒಂದು ಕೆಲಸವನ್ನ ನೀವು ಮಾಡಿದ್ರೆ ಅದು ಒಂದು ವಿಶೇಷತೆ. ಎರಡನೇದಾಗಿ ಹೊಸ ಉದ್ಯೋಗದಲ್ಲಿ ಹೊಸ ಆದಾಯದ ಮಾರ್ಗ ತೆರೆಯುತ್ತದೆ. ಹಳೆ ಹೂಡಿಕೆಯಿಂದ ಲಾಭ ಸಿಗ್ತಾನೆ. ಅದೇ ರೀತಿ ಕೆಲವರಿಗೆ ವಿದೇಶಕ್ಕೆ ಹೋಗುವ ಯೋಗಗಳು, ಅವಕಾಶಗಳು ಬರ್ತವೆ. ಕೆಟ್ಟ ಹೆಸರು ಇಲ್ಲದೆ ವಿಷಯವನ್ನ ನೋಡ್ಕೊಡಿ. ಕೆಲ್ಸದ ವಿಷಯವಾಗಿ ಕೆಲಸದಲ್ಲಿ ಕೆಟ್ಟ ಹೆಸರು ಇಲ್ಲದೆ ಏನ್ ಮಾಡ್ಬೇಕು, ಹೇಗ್ ನಡ್ಕೋಬೇಕು ಎಂಬುದನ್ನು ಗಮನಿಸಿ. ಅವಸರದಲ್ಲಿ ಹಣ ಕೊಟ್ಟು ಹಣವನ್ನ ಮರಿಬೇಡಿ. ಈಗ ನಾವು 500 ರೂಪಾಯಿ ನೋಟನ್ನ ಕೊಡ್ತಿದ್ದೀನ, ನಮ್ಗೆ 100 ರೂಪಾಯಿ ಮಾತ್ರ ಖರ್ಚಾಗಿರ್ತಾನೆ. 200 ರೂಪಾಯಿ ಖರ್ಚಾಗಿದೆ ಎಂದು ಊಹಿಸ್ಕೊಳ್ಳಿ. 300 ರೂಪಾಯಿನ ಅವ್ರು ಕೊಡಲೇಕು. ನೀವು ಪೆಟ್ರೋಲ್ ಬಂಕಿಗೆ ಹೋಗ್ತಿದ್ದೀರಿ, ನೀವು ಪೆಟ್ರೋಲ್ ಹಾಕಿಸ್ತೀನಿ, 2 ರೂಪಾಯಿ ನೀಡಿ ಪೆಟ್ರೋಲ್ ಹಾಕ್ಸಿ ತಕ್ಷಣವೇ ವಾಹನವನ್ನ ಸ್ಟಾರ್ಟ್ ಮಾಡಿ ಹೋಗ್ಬಿಟ್ರೆ ಎಲ್ಲೋ ಹೋಗಿ ನಿಮಗ್ ನೆನಪಾಗತ್ತೆ, ಅಯ್ಯೋ ನಾವು ನಮ್ಮ ಹಣವನ್ನ ಬಿಟ್ಕೊಂಡೇ ಹೋಗಿದ್ದೇವೆ ಅನ್ಕೊಳ್ತೀರಿ. ಈ ರೀತಿಯ ಕೆಲವು ಘಟನೆಗಳು ನಡೆಯುತ್ತವೆ. ಹಾಗಾಗಿ ಆ ಎಲ್ಲವೂ ಹಣದ ವಿಷಯದಲ್ಲಿ, ವಸ್ತುಗಳ ವಿಷಯದಲ್ಲಿ, ಕಳ್ಳತನದ ಬಗ್ಗೆ ಜಾಗರೂಕರಾಗಿರಿ.
ಆಧ್ಯಾತ್ಮಿಕ ಆಸಕ್ತಿ ಮನಸ್ಸಿಗೆ ಶಾಂತಿ ನೀಡುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗಲಿದ್ದು ದೀರ್ಘಕಾಲದ ಆಸೆ ಈಡೇರಲಿದೆ. ನಿಮ್ ಧೈರ್ಯವಾದ ನಿರ್ಧಾರವು ಇತರರಿಂದ ಗೌರವವನ್ನ ಪಡೆಯುತ್ತೆ. ಹಾಗಾಗಿ ತುಂಬಾ ಪಾಸಿಟಿವ್ ಆಗಿ ಕೆಲವು ಒಳ್ಳೆ ವಿಷಯಗಳಿವೆ. ಸರಿಯಾಗಿ ಗಮನವಿಟ್ಟು ಬಹಳ. ಕಚೇರಿಯಲ್ಲಿ ರಹಸ್ಯಗಳನ್ನ ಹಂಚಿಕೊಳ್ಬೇಡಿ. ಒಬ್ರಿಗೊಬ್ರಲ್ಲಿರುವ ರಹಸ್ಯಗಳನ್ನ ಹಂಚ್ಕೋಬೇಡಿ. ಒಳಗೆ ಕೋಪವನ್ನು ಒತ್ಕೊಂಡಿಟ್ರೆ ಆರೋಗ್ಯಕ್ಕೆ ಹಾನಿಯಾಗಬಹುದು. ಪರಿಹಾರ ತಾಳುವ ಮನಸ್ಸನ್ನು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಯಾರನ್ನು ಸವಾಲ್ ಮಾಡಬೇಡಿ. ನಾನು ಇದನ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ, ಇದನ್ ಮಾಡ್ಬಿಡ್ತೀನಿ ಅಂತ ಹೇಳಿ ಮಾತನಾಡೋದು. ವಾಹನ ಓಡಿಸುವಾಗ ವೇಗವನ್ನ ನಿಯಂತ್ರಿಸಿ. ಅವಶ್ಯಕವಿಲ್ಲದ ಹೂಡಿಕೆಯನ್ನು ತಪ್ಪಿಸಿ. ಕೆಲವು ವಿಷಯಗಳನ್ನ ತಪ್ಪಿಸಿಕೊಂಡೋದ್ರೆ ಜೀವನ ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು. ದೇಹ ಆರೋಗ್ಯದಲ್ಲಿ ರಕ್ತ, ಹಾರ್ಮೋನ್ ಮತ್ತು ಅಡಗಿರೋ ಸಮಸ್ಯೆಗಳು ಅಲಕ್ಷ್ಯ ಮಾಡಬೇಡಿ. ಡಾಕ್ಟರ್ ಬಳಿ ಸಲಹೆ ಪಡಿತೀರಾ? ಔಷಧಿ ಮಾತ್ರೆಯನ್ನ ಕೆಲ್ಸಕ್ಕೆ ತೆಗೆದುಕೊಡಿ. ಏನ್ ಮಾಡ್ಗತ್ವಾ? BP ಏನಿದೆಯೋ ಸರಿಪಡಿಸಿ. ಎಲ್ಲರನ್ನೂ ಅನುಮಾನಿಸುವುದು ಹಲವಾರು ಸಂಬಂಧಗಳನ್ನ ಹಾಳು ಮಾಡಬಹುದು. ಕಾನೂನು ಸಂಬಂಧಿತ ದಾಖಲೆಗಳಲ್ಲಿ ಸಂಪೂರ್ಣ ಗಮನ ಹರಿಸು. ಸರ್ಕಾರಿ ದಾಖಲೆಗಳಿಗೆ ಸಹಿ ಹಾಕುವಾಗ ಇವುಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ನಿಮ್ಮನ್ನು ಸೋಲಿಸಲು ಯೋಚಿಸಿದವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಹಾಗೆಲ್ಲ ಇರ್ತದೆ ಅಂದ್ರೆ ನಿಮ್ಮ ಮೌಲ್ಯವನ್ನ ಸಾಬೀತುಪಡಿಸಲು ಓಡಬೇಡಿ. ನಿಮ್ ಸಾಧನೆ ಅದನ್ನ ಮಾಡ್ತದೆ. ನೀವೇಕ್ ಓಡಬೇಕು ಅನ್ನೋ ಅಗತ್ಯವೇ ಇಲ್ಲ. ನೀವು ಕುಳಿತಿರೋ ಜಾಗದಿಂದಲೇ ಕೆಲವು ವಿಷಯಗಳನ್ನ ಸರಿಪಡಿಸಬಹುದು. ಯಾರನ್ನು ಕ್ಷಮಿಸಬೇಕು, ಯಾರನ್ನು ಮರೆತಬೇಕು ಎಂಬುದನ್ನು ಈ ತಿಂಗಳು ಜೀವನ ಪಾಠ ನಿಮ್ಗೆ ಕಲಿಸ್ತಿದೆ. ಹಾಗಾಗಿ ಅದನ್ನು ಸರಿಯಾಗಿ ನೋಡಿ. ಕೆಲವರು ದೂರವಾಗೋದು ಶಿಕ್ಷೆ ಅಲ್ಲ, ಹೊಸ ಜೀವನದ ತಯಾರಿ ಅಂತ ಹೇಳ್ಬೋದು. ಯಾರಾದ್ರೂ ನಿಮ್ಮಿಂದ ದೂರವಾಗಿದ್ರೆ ಹೋದ್ರು. ಅದು ಗಂಡೆಂಟಿ ಜಗಳದಲ್ಲೂ ಕೂಡ ಯಾವುದಾದ್ರೂ ವಿಷಯದಲ್ಲಿ ದೂರವಾದ್ರೂ ಪರವಾಗಿಲ್ಲ. ಸ್ವಲ್ಪ ದಿನಗಳವರೆಗೆ ಶಾಂತವಾಗಿರು. ಒಡನೆ ವಿಚ್ಛೇದನಕ್ಕೆ ಅರ್ಜಿ ಹಾಕಬೇಡಿ. ಸ್ವಲ್ಪ ದಿನಗಳವರೆಗೆ ಹಾಗೆ ಇರೋಲ್ಲ. ಸ್ವಯಂಚಾಲಿತವಾಗಿ ಎಲ್ಲವೂ ಸರಿಯಾಗ್ಬೇಡ. ಅದುವರೆಗೆ ಇನ್ನು ಸ್ವಲ್ಪ ಸಹನೆ ಇಟ್ಕೊಂಡು ನೋಡಿ. ನಂತರ ಏನಾದ್ರೂ ಇದ್ರೆ ನೋಡ್ತಾ ಹೋದು. ನಿಮ್ ದುರ್ಬಲತೆ ಯಾರಿಗೂ ತೋರಿಸ್ಬೇಡಿ. ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಕಾಲವು ವಿಳಂಬವಾಗಬಹುದು, ಆದರೆ ನಿಮ್ಮ ಪ್ರಯತ್ನ ವ್ಯರ್ಥವಾಗದು. ಈ ಜುಲೈ ತಿಂಗಳಲ್ಲಿ ನೀವು ತೆಗೆದುಕೊಂಡ ಶಾಂತ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿನ ಅಡಿಪಾಯವಾಗ್ತವೆ. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ನಿಮಗೆ ನಿಮ್ಮ ಶಕ್ತಿಯನ್ನ ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ಅನೇಕ ಒಳ್ಳೆಯ ವಿಷಯಗಳು ನಡೆಯುತ್ತವೆ. ನಿಮ್ ಸಹನೆ, ನಿಮ್ ಬುದ್ಧಿಶಕ್ತಿ ಮತ್ತು ನಿಮ್ ಪರಿಶ್ರಮ ಈ ಮೂರು ಕೂಡ್ಕೊಂಡು ನಿಮ್ ನಿರೀಕ್ಷೆಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನು ಕರೆದೊಯ್ತವೆ. ಇದಕ್ಕೆ ನಿಮಗೆ ಧೈರ್ಯ ಮತ್ತು ಶಾಂತಿ ಅತ್ಯಂತ ಮುಖ್ಯವಾದವು. ಮಾತು ಮತ್ತು ಕೆಲಸ ಎರಡೂ ಮುಖ್ಯ. ಯಾರಾದ್ರೂ ಮಾತಿನಿಂದ ನೋವುಂಟು ಮಾಡಬೇಡಿ. ಯಾರನ್ನೂ ನೋಯಿಸಬೇಡಿ. ಯಾರಾದ್ರೂ ಜೀವನವನ್ನ ನೋಯಿಸ್ಬೇಡಿ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಜೀವನ ಇದೆ. ಯಾರ ಮನ್ಸಿಗೂ ನೋವಾಗುವಂತೆ ಮಾತಾಡಬೇಡಿ. ನಿಮ್ ಕೆಲಸ ನೀವು ಮಾಡಿ. ಕೋಪವನ್ನು ತುಂಬಾ ಹತೋಟಿಯಲ್ಲಿಟ್ರೆ ಅದನ್ನ ಯಾರ ಮೇಲೆ ತೋರಿಸ್ತೀರಿ? ಮನದಲ್ಲಿ ತೋರಿಸ್ತೀರಿ. ಮನದಲ್ಲಿ ತಾಯಿಗೆ ತೋರಿಸ್ತೀರಿ. ಕೆಲಸ ಮಾಡೋ ಸ್ಥಳದಲ್ಲಿ ಯಾರಾದ್ರೂ ತೋರಿಸಿದ್ರೆ ಕೋಪ ಬರ್ತದೆ ಅಂತ ಗೊತ್ತಿದೆ. ಯಾರಿಗ್ ತೋರಿಸ್ಬೋದು ಅಂತ ಅನಿಸುತ್ತೋ ಅವ್ರಿಗೆ ನೀವು ತೋರಿಸ್ತೀರಿ. ಸ್ನೇಹಿತರಿಗೆ ತೋರಿಸ್ತೀರಿ. ಅಷ್ಟೇ ನಿಮ್ಮಿಂದ ಆಗೋದು. ಅದಕ್ಕಾಗಿ ಮುಂದೆ ನಾನು ಹೇಳಿದಂತೆ ಸ್ವಲ್ಪ ಗಮನವಿಟ್ಟು ಮಾಡಿ. ಚೆನ್ನಾಗಿದೆ.